ಅಪ್ಪ ದೇವ್ರೆ, ಈ ಸತಿ ಬಿಗ್ ಬಾಸ್ ಸೀಸನ್ 11 ಶುರು ಆಯ್ತೈತೆ. ಆಚೆ ಇದ್ದಾಗೆ 11 ತೆಂಗಿನಕಾಯಿ ಹೊಡಿತಾ ಇದೀನಿ. ಒಳಗಡೆ ಹೋಗಿ ಬಂದ್ರೆ 100 ತೆಂಗಿನಕಾಯಿ ಹೊಡಿತೀನಿ. ಜೈ ಬಿಗ್ ಬಾಸ್. ಮಮ್ಮಿ ಅಶೋಕ ಎಂದೇ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಿರುವಂತಹ ಯುವಕ ಈಗ ಬಿಗ್ ಬಾಸ್ಗೆ ಹೋಗೋದಕ್ಕೆ ಏನೆಲ್ಲ ಮಾಡ್ತಿದ್ದಾರೆ ಅಂತ ನೋಡಿ. ಬಿಗ್ ಬಾಸ್ಗೆ ಹೋಗೋಕ್ಕೆ ಭ್ರಮೆಯಲ್ಲಿ ಈ ರೀತಿ ಹುಚ್ಚಾಟವನ್ನು ಮಾಡ್ತಿರೋದು ಸರಿನಾ ತಪ್ಪಾ ಅಂತಾನು ಕೂಡ ನೀವೇ ವಿಡಿಯೋ ಮೂಲಕ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರಿಗೆಲ್ಲ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಈಗ ಕೊನೆಗೂ ಬಿಗ್ ಬಾಸ್ ಬರೋ ಸಮಯ ಬಂದೇ ಬಿಡ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ. ಅಂಥದ್ರಲ್ಲಿ ತೆರೆ ಮೇಲೆ ಯಾರೆಲ್ಲ ಕಾಣಿಸ್ಕೊಳ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಅನ್ನೋ ಕುತೂಹಲ ಒಂದು ಕಡೆ ಇದ್ರೆ, ಇಲ್ಲೊಬ್ಬ ಭೂಪ ಮಾತ್ರ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ, ಬಿಗ್ ಬಾಸ್ದಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಬಿಗ್ ಬಾಸ್ ಮನೆ ಬಳಿನೇ ಕೂತಿದ್ದಾನೆ. ಏನ್ ಬ್ರೋ ನೀನು? ಅಲ್ಲ ನಿಮ್ ತಾಯಿ ನೋಡಿದ್ರೆ ಮನೇಲಿ ವೆರೈಟಿ ಊಟ ಮಾಡಾಕ್ತಿದ್ರೆ ನೀನೇನ್ ಬ್ರೋ ಇಲ್ಲಿ ಬಿಗ್ ಬಾಸ್ ಮನೆ ಮುಂದೆ ಕುತ್ಕೊಂಡು? ನೀವೇ ನೋಡ್ತಾ ಇದ್ರಲ್ಲ ಬ್ರೋ, ಆಚೆ ಕುತ್ಕೊಂಡು ಇಷ್ಟು ಕಷ್ಟ ಬೀಳ್ತಾ ಇದೀನಿ. ಇನ್ನ ಬಿಗ್ ಬಾಸ್ ಒಳಗಡೆ ಹೋದ್ರೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ ಬ್ರೋ. ಹೋಯ್ತೀನಿ ಬಿಗ್ ಬಾಸ್ಗೆ. ಸರಿ, ಊಟ ಮಾಡ್ರಿ. ಇನ್ನು ಬಿಗ್ ಬಾಸ್ಗೆ ಹೋಗೋದು ಅಷ್ಟೇನು ಸಾಮಾನ್ಯವಿದ್ದ ವಿಷಯ ಅಂತೂ ಅಲ್ಲ. ಅದರಲ್ಲೂ ಈತ ಮಾಡ್ತಿರೋ ಕೆಲಸಗಳನ್ನು ನೋಡಿದರೆ ಒಂದಲ್ಲ ಎರಡಲ್ಲ. ಈಗ ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮಕ್ಕೆ ರೆಡಿಯಾಗಿರುವಂತಹ ಬಿಗ್ ಬಾಸ್ ಮನೆ ಬಳಿ ಬಂದು ಈ ಯುವಕ ಮಾಡ್ತಿರೋ ಕೆಲಸಗಳು ಒಂದಲ್ಲ ಎರಡಲ್ಲ. ಯಾಕಂದರೆ ಅಲ್ಲೇ ಊಟ ಮಾಡ್ತಿರೋದಾಗಿರ್ಬೋದು, ಅಲ್ಲೇ ಮಲಗಿರೋದಾಗಿರ್ಬೋದು, ನಾನು ಬಿಗ್ ಬಾಸ್ ಒಳಗಡೆ ಹೋಗ್ತೀನಿ, ಹಾಗೆಯೇ ವಿಡಿಯೋಗಳು ಕಿಚ್ಚ ಸುದೀಪ್ ಅವ್ರಿಗೆ ತಲುಪೋವರೆಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾನೆ. ಸೆಕ್ಯೂರಿಟಿಗಳು ಕೂಡ ಹೊರಗಡೆ ಕಳಿಸಿದ್ರು ಕೂಡ ಎಷ್ಟೆಲ್ಲ ಪರದಾಡ್ತಿದ್ದಾನೆ ನೋಡಿ. ಈ ಬಿಗ್ ಬಾಸ್ ಮನೆ ಒಳಗಡೆ ನಾನು ಹೋಗ್ತೀನಿ, ಬಂದೇ ಬರ್ತೀನಿ ಅಂತ ಎಷ್ಟೆಲ್ಲ ಹುಚ್ಚಾಟವನ್ನು ತೋರಿಸ್ತಿದ್ದಾನೆ ಅಂತ ಈ ವಿಡಿಯೋ ಮೂಲಕ ನೋಡಿ. ಇಲ್ಲಿ ಬಿಗ್ ಬಾಸ್ ಬರಕ್ ತುಂಬಾ ಇಷ್ಟ ಆಯ್ತು. ಓಪನ್ ಮಾಡ್ರಿ ಬಿಗ್ ಬಾಸ್, ಬಂದೇ ಬರ್ತೀನಿ. ಅದೆಷ್ಟ ಕಷ್ಟ ಆಗಿರ್ಲಿ, ಒಂದಲ್ಲ ಒಂದಿನ ಬಿಗ್ ಬಾಸ್ ಬಂದೇ ಬರ್ತೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ಈ ಯುವಕ ಬಿಗ್ ಬಾಸ್ಗೆ ಹೋಗಲೇಬೇಕು ಅನ್ನೋ ಆಸೆನ ಇಟ್ಕೊಂಡಿದ್ದಾನೆ. ಆದರೆ ಬಿಗ್ ಬಾಸ್ ಒಳಗಡೆಗೆ ಎಲ್ರಿಗೂ ಅವಕಾಶನ ಕೊಡೋದಿಲ್ಲ. ಈ ರೀತಿಯಾಗಿ ಅವಕಾಶ ದೊರಕುತ್ತಾ ಅಂತ ಕಾದು ನೋಡಬೇಕಾಗಿದೆ. ಇವನ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ. ಆದರೆ ಈ ಯುವಕ ಈ ರೀತಿ ಮಾಡ್ತಿರೋದು ಸರಿನಾ ತಪ್ಪಾ ಅಂತಲೂ ಕೂಡ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.